ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗೆ ಆಗಿದೆಯೇ ಎಂಬುದನ್ನು ಒಮ್ಮೆ ಶಾಂತವಾಗಿ ಕುಳಿತು ನೆನಪು ಮಾಡಿಕೊಳ್ಳಿ. ಒಂದೇ ರೀತಿಯ ಸಂಖ್ಯೆಗಳು ಮತ್ತೆ ಮತ್ತೆ ನಿಮ್ಮ ಕಣ್ಣಿಗೆ ಬೀಳುವುದು, ಉದಾಹರಣೆಗೆ 1 1 1 ಅಥವಾ 2 2 2, ಅಥವಾ ನೀವು ಯಾರನ್ನಾದರೂ ತೀವ್ರವಾಗಿ ನೆನಪಿಸಿಕೊಳ್ಳುತ್ತಿರುವಾಗಲೇ ಸರಿಯಾಗಿ ಅದೇ ಕ್ಷಣದಲ್ಲಿ ಅವರಿಂದ ನಿಮಗೆ ಫೋನ್ ಬರುವುದು ಅಥವಾ ಸಂದೇಶ ಬರುವುದು. ಇನ್ನು ಕೆಲವೊಮ್ಮೆ ನೀವು ಯಾವುದೋ ಒಂದು ಜಟಿಲವಾದ ಪ್ರಶ್ನೆಯನ್ನು ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ದಾಗ ಅಚಾನಕ್ಕಾಗಿ ಯೂಟ್ಯೂಬ್ನಲ್ಲಿಯೋ ಅಥವಾ ಬೇರೆಲ್ಲಾದರೂ ಅದೇ ಪ್ರಶ್ನೆಗೆ ನಿಖರವಾದ ಉತ್ತರ ನಿಮಗೆ ಸಿಗುವುದು. ಇವೆಲ್ಲವೂ ಕೇವಲ ಕಾಕತಾಳೀಯ ಘಟನೆಗಳು ಎಂದು ನೀವು ಭಾವಿಸಿದ್ದರೆ ದಯವಿಟ್ಟು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಿ ಸ್ನೇಹಿತರೆ. ಇವೆಲ್ಲವೂ ಕೇವಲ ಆಕಸ್ಮಿಕಗಳಲ್ಲ, ಇವುಗಳನ್ನು ಬ್ರಹ್ಮಾಂಡದ ಸಂಕೇತಗಳು ಎಂದು ಕರೆಯಲಾಗುತ್ತದೆ. ಹೌದು, ಈ ಬೃಹತ್ತಾದ ಬ್ರಹ್ಮಾಂಡವು ನಿಮ್ಮೊಂದಿಗೆ ನಿರಂತರವಾಗಿ ಸಂವಹನ ನಡೆಸಲು ಪ್ರಯತ್ನಿಸುತ್ತಲೇ ಇರುತ್ತದೆ. ಆದರೆ ನಾವು ನಮ್ಮ ದೈನಂದಿನ ಗಡಿಬಿಡಿಯ ಜೀವನದಲ್ಲಿ ಅದನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೇವಾ ಎಂಬುದು ಇಲ್ಲಿರುವ ಅತಿದೊಡ್ಡ ಪ್ರಶ್ನೆ. ಬಹಳಷ್ಟು ಜನರಿಗೆ ಈ ಬ್ರಹ್ಮಾಂಡವು ಇಂತಹ ಹಲವಾರು ಸಂಕೇತಗಳನ್ನು ಕಳುಹಿಸುತ್ತಲೇ ಇರುತ್ತದೆ, ಆದರೆ ಅವರಿಗೆ ಆ ಸಂಕೇತಗಳು ಬಂದಾಗ ಏನು ಮಾಡಬೇಕು, ಅವುಗಳ ಅರ್ಥವೇನು ಎಂಬುದೇ ತಿಳಿದಿರುವುದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ಬ್ರಹ್ಮಾಂಡದ ಸಂಕೇತಗಳು ಯಾವುವು, ಆ ಸಂಕೇತಗಳು ಬಂದಾಗ ನಾವು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಒಂದು ವೇಳೆ ಆ ಸಂಕೇತಗಳನ್ನು ನಾವು ನಿರ್ಲಕ್ಷಿಸಿದರೆ ನಮ್ಮ ಜೀವನದಲ್ಲಿ ಏನಾಗುತ್ತದೆ, ಮತ್ತು ಬ್ರಹ್ಮಾಂಡವು ನೀಡುವ ಸಂದೇಶವನ್ನು ನಾವು ಹೇಗೆ ನಮ್ಮ ಒಳಿತಿಗಾಗಿ ಬಳಸಿಕೊಳ್ಳಬೇಕು ಎಂಬೆಲ್ಲ ಅತ್ಯಮೂಲ್ಯ ವಿಷಯಗಳನ್ನು ನಾನು ನಿಮಗೆ ಎಳೆಯಾಗಿ ವಿವರಿಸಲಿದ್ದೇನೆ. ಆದ್ದರಿಂದ ಇವತ್ತಿನ ಈ ವಿಡಿಯೋ ನಿಮ್ಮ ಪರದೆಯ ಮೇಲೆ ಬಂದಿರುವುದು ಕೂಡ ಕೇವಲ ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡವೇ ನಿಮಗೆ ನೇರವಾಗಿ ತಲುಪಿಸುತ್ತಿರುವ ಒಂದು ಅದ್ಭುತವಾದ ಸಂದೇಶ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ವಲ್ಪವೂ ಬಿಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಮಾಹಿತಿಯು ನಿಮ್ಮ ಜೀವನದ ಹಲವಾರು ಗೊಂದಲಗಳನ್ನು ಪರಿಹರಿಸಿ ನಿಮಗೆ ಒಂದು ಸ್ಪಷ್ಟವಾದ ದಾರಿಯನ್ನು ತೋರಿಸುವ ಶಕ್ತಿಯನ್ನು ಹೊಂದಿದೆ. ಬನ್ನಿ ಇವತ್ತಿನ ಈ ಅದ್ಭುತವಾದ ವಿಡಿಯೋವನ್ನು ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕಾನ್ ಒತ್ತಿ. ಮೊದಲನೆಯದಾಗಿ ನಾವು ಒಂದು ಬಹುಮುಖ್ಯವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಈ ಬ್ರಹ್ಮಾಂಡವು ನಮ್ಮೊಂದಿಗೆ ಪ್ರಮುಖವಾಗಿ 3 ವಿಭಿನ್ನ ಮಾರ್ಗಗಳಲ್ಲಿ ಸಂವಹನವನ್ನು ನಡೆಸುತ್ತಾ ಇರುತ್ತದೆ. ಆ 3 ಮಾರ್ಗಗಳೆಂದರೆ, ಮೊದಲನೆಯದು ನಮ್ಮ ಒಳದನಿ, ಎರಡನೆಯದು ಸಮಕಾಲಿಕತೆ ಎಂದರೆ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಘಟನೆಗಳು ಒಂದೇ ಸಮಯದಲ್ಲಿ ನಡೆಯುವುದು, ಮತ್ತು ಮೂರನೆಯದು ನೇರವಾದ ಸಂಕೇತಗಳು. ಬ್ರಹ್ಮಾಂಡದ ಸಂಕೇತಗಳು ಎಂದರೆ ನಿಮ್ಮನ್ನು ಜೀವನದ ಸರಿಯಾದ ದಾರಿಯಲ್ಲಿ ಮುನ್ನಡೆಸಲು ಪ್ರಕೃತಿಯು ನೀಡುವ ಮಾರ್ಗದರ್ಶನದ ಬೆಳಕು. ಉದಾಹರಣೆಗೆ, ನೀವು ಯಾವುದೋ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಎಂದು ಮನಸ್ಸಿನಲ್ಲಿಯೇ ಆಳವಾಗಿ ಯೋಚಿಸುತ್ತಿರುತ್ತೀರಿ. ಸರಿಯಾಗಿ ಅದೇ ಸಮಯದಲ್ಲಿ ನಿಮಗೆ ಅದೇ ಕೆಲಸಕ್ಕೆ ಸಂಬಂಧಿಸಿದ ಒಂದು ಪ್ರೇರಣಾದಾಯಕ ವಿಡಿಯೋ ಕಣ್ಣಿಗೆ ಬೀಳುತ್ತದೆ, ಅಥವಾ ನಿಮ್ಮ ಸ್ನೇಹಿತರೊಬ್ಬರು ಅದೇ ವಿಷಯದ ಬಗ್ಗೆ ನಿಮ್ಮ ಬಳಿ ಪ್ರಸ್ತಾಪ ಮಾಡುತ್ತಾರೆ, ಅಥವಾ ನೀವು ಯಾವುದೋ ಒಂದು ಪುಸ್ತಕವನ್ನು ತೆಗೆದು ನೋಡಿದಾಗ ನೀವು ಹುಡುಕುತ್ತಿದ್ದ ನಿಖರವಾದ ಉತ್ತರ ಆ ಪುಸ್ತಕದ ಪುಟಗಳಲ್ಲಿ ನಿಮಗೆ ಕಾಣಸಿಗುತ್ತದೆ. ಇವೆಲ್ಲವೂ ಬ್ರಹ್ಮಾಂಡವು ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಿರುವ ಅದ್ಭುತ ವಿಧಾನಗಳಾಗಿವೆ. ಹಾಗಾದರೆ ಈ ಬ್ರಹ್ಮಾಂಡದ ಸಂಕೇತಗಳು ಯಾವ ಯಾವ ರೂಪದಲ್ಲಿ ನಮ್ಮ ಬಳಿಗೆ ಬರುತ್ತವೆ ಎಂಬುದನ್ನು ನಾವು ವಿವರವಾಗಿ ತಿಳಿಯೋಣ. ಬ್ರಹ್ಮಾಂಡವು ಹಲವು ವಿಭಿನ್ನ ರೀತಿಗಳಲ್ಲಿ ತನ್ನ ಸಂದೇಶವನ್ನು ನಮಗೆ ತಲುಪಿಸುತ್ತದೆ. ಅದರಲ್ಲಿ ಮೊದಲನೆಯ ಹಾಗೂ ಅತ್ಯಂತ ಸಾಮಾನ್ಯವಾದ ಸಂಕೇತವೆಂದರೆ ಸಂಖ್ಯೆಗಳ ಮೂಲಕ ಬರುವ ಸಂಕೇತಗಳು. ಹೌದು ಸ್ನೇಹಿತರೆ, ಸಂಖ್ಯೆಗಳು ಬ್ರಹ್ಮಾಂಡದ ಭಾಷೆಯಾಗಿದ್ದು ಇವುಗಳ ಮೂಲಕ ಪ್ರಕೃತಿ ನಮ್ಮೊಂದಿಗೆ ಬಹಳ ಸುಲಭವಾಗಿ ಮಾತನಾಡುತ್ತದೆ. ಉದಾಹರಣೆಗೆ 1 1 1, 2 2 2, 3 3 3 ಅಥವಾ 4 4 4. ಈ ರೀತಿಯ ವಿಶೇಷ ಸಂಖ್ಯೆಗಳು ಪದೇ ಪದೇ ನಿಮ್ಮ ಕಣ್ಣಿಗೆ ಬೀಳುತ್ತಿದ್ದರೆ ಬ್ರಹ್ಮಾಂಡವು ನಿಮ್ಮ ಗಮನವನ್ನು ತನ್ನೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದೆ ಎಂದು ನೀವು ಖಚಿತವಾಗಿ ಅರ್ಥಮಾಡಿಕೊಳ್ಳಬೇಕು. ಇದನ್ನು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸೋಣ. ಒಂದು ವೇಳೆ ನಿಮಗೆ 1 1 1 ಎಂಬ ಸಂಖ್ಯೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅದ್ಭುತವಾದ ಹೊಸ ಅಧ್ಯಾಯವು ಪ್ರಾರಂಭವಾಗುತ್ತಿದೆ ಎಂದು ಅರ್ಥ. ನೀವು ತೆಗೆದುಕೊಂಡಿರುವ ಹೊಸ ನಿರ್ಧಾರಗಳು ಸರಿಯಾಗಿವೆ ಎಂದು ಬ್ರಹ್ಮಾಂಡವೇ ನಿಮಗೆ ಭರವಸೆ ನೀಡುತ್ತಿದೆ. ಇನ್ನು ನಿಮಗೆ 2 2 2 ಎಂಬ ಸಂಖ್ಯೆ ಪದೇ ಪದೇ ಕಾಣುತ್ತಿದ್ದರೆ ನಿಮ್ಮ ಜೀವನವು ಸರಿಯಾದ ಸಮತೋಲನದಲ್ಲಿ ಸಾಗುತ್ತಿದೆ ಮತ್ತು ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಎಂಬುದು ಅದರ ಅರ್ಥ. ಅದೇ ರೀತಿ 3 3 3 ಎಂಬ ಸಂಖ್ಯೆಯು ದೈವಿಕ ಶಕ್ತಿಗಳು ಹಾಗೂ ಬ್ರಹ್ಮಾಂಡವು ನಿಮಗೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ.
444 ಎಂಬ ಸಂಖ್ಯೆ ಕಂಡರೆ ಬ್ರಹ್ಮಾಂಡವು ನಿಮ್ಮನ್ನು ಎಲ್ಲಾ ಕಷ್ಟಗಳಿಂದಲೂ ರಕ್ಷಿಸುತ್ತಿದೆ, ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ ಎಂದು ಅಭಯ ನೀಡುತ್ತಿದೆ ಎಂದರ್ಥ. ಮತ್ತು 555 ಎಂಬ ಸಂಖ್ಯೆಯು ನಿಮ್ಮ ಕಣ್ಣಿಗೆ ಬಿದ್ದರೆ ನಿಮ್ಮ ಬದುಕಿನಲ್ಲಿ ಅತಿ ಶೀಘ್ರದಲ್ಲಿಯೇ ಒಂದು ಅತಿದೊಡ್ಡ ಹಾಗೂ ಸಕಾರಾತ್ಮಕವಾದ ಬದಲಾವಣೆ ಆಗಲಿದ್ದು, ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂಬುದು ಆ ಸಂಕೇತದ ಅರ್ಥವಾಗಿರುತ್ತದೆ. ಬ್ರಹ್ಮಾಂಡದ ಎರಡನೆಯ ಪ್ರಮುಖ ಸಂಕೇತವೆಂದರೆ ವ್ಯಕ್ತಿಗಳ ಮೂಲಕ ಬರುವ ಸಂದೇಶಗಳು. ಕೆಲವೊಮ್ಮೆ ಬ್ರಹ್ಮಾಂಡವು ನಿಮ್ಮ ಜೀವನಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಕಳುಹಿಸಿಕೊಡುತ್ತದೆ. ಅವರು ಬಂದು ನಿಮಗೆ ಯಾವುದಾದರೂ ಒಂದು ಅತ್ಯಮೂಲ್ಯವಾದ ಸಲಹೆಯನ್ನು ನೀಡಬಹುದು ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಅವಕಾಶವನ್ನು ನಿಮ್ಮ ಮುಂದಿಡಬಹುದು. ಆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುವುದು ಆಕಸ್ಮಿಕವಲ್ಲ, ಅವರು ಬ್ರಹ್ಮಾಂಡದ ಪ್ರತಿನಿಧಿಗಳಾಗಿ ನಿಮ್ಮ ಏಳಿಗೆಗಾಗಿ ಬಂದಿರುತ್ತಾರೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ಮೂರನೆಯ ಪ್ರಮುಖ ಸಂಕೇತವೆಂದರೆ ನಮ್ಮ ಕನಸುಗಳು. ನಮ್ಮ ಉಪಪ್ರಜ್ಞೆ ಮನಸ್ಸು ಹಾಗೂ ಬ್ರಹ್ಮಾಂಡದ ನಡುವೆ ಒಂದು ಅಗೋಚರವಾದ ನಂಟಿರುತ್ತದೆ. ಕೆಲವರಿಗೆ ಬ್ರಹ್ಮಾಂಡವು ಅವರ ಕನಸುಗಳ ಮೂಲಕವೇ ನೇರವಾದ ಸಂದೇಶಗಳನ್ನು ನೀಡುತ್ತಿರುತ್ತದೆ. ಒಂದೇ ರೀತಿಯ ಕನಸುಗಳು ಪದೇ ಪದೇ ನಿಮಗೆ ಬೀಳುತ್ತಿದ್ದರೆ ಅದು ಕೇವಲ ನಿಮ್ಮ ಮಿದುಳಿನ ಆಟವಲ್ಲ, ಅದರ ಹಿಂದೆ ಬ್ರಹ್ಮಾಂಡದ ಒಂದು ಗೂಢವಾದ ಸಂದೇಶ ಅಡಗಿರುತ್ತದೆ. ಆ ಕನಸುಗಳು ನಿಮ್ಮನ್ನು ಎಚ್ಚರಿಸಲು ಅಥವಾ ಮುಂಬರುವ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡಲು ಬರುತ್ತಿರುತ್ತವೆ. ನಾಲ್ಕನೆಯ ಅತ್ಯಂತ ಪ್ರಬಲವಾದ ಸಂಕೇತವೆಂದರೆ ನಮ್ಮ ಬಲವಾದ ಒಳದನಿ. ಒಮ್ಮೊಮ್ಮೆ ನಮ್ಮ ಮನಸ್ಸಿನ ಆಳದಲ್ಲಿ ಇದ್ದಕ್ಕಿದ್ದಂತೆ ಒಂದು ಪ್ರಬಲವಾದ ಭಾವನೆ ಮೂಡುತ್ತದೆ. ನಾನು ಈ ಕೆಲಸವನ್ನು ಮಾಡಲೇಬೇಕು ಅಥವಾ ಈ ನಿರ್ದಿಷ್ಟ ವ್ಯಕ್ತಿಯನ್ನು ನಾನು ಯಾವುದೇ ಕಾರಣಕ್ಕೂ ನಂಬಬಾರದು ಎಂದು ನಮ್ಮ ಮನಸ್ಸು ಪದೇ ಪದೇ ಎಚ್ಚರಿಸುತ್ತಿರುತ್ತದೆ. ಇದು ಕೇವಲ ನಮ್ಮ ಯೋಚನೆಯಲ್ಲ, ಇದು ನಮ್ಮ ಅಂತರಾತ್ಮದ ಧ್ವನಿ ಹಾಗೂ ಬ್ರಹ್ಮಾಂಡವು ನಮಗೆ ನೀಡುತ್ತಿರುವ ನೇರವಾದ ಎಚ್ಚರಿಕೆ ಹಾಗೂ ಮಾರ್ಗದರ್ಶನವಾಗಿರುತ್ತದೆ. ಇದನ್ನು ನಾವು ಎಂದಿಗೂ ಕಡೆಗಣಿಸಬಾರದು. ಇದೆಲ್ಲವನ್ನೂ ತಿಳಿದುಕೊಂಡ ಮೇಲೂ ಬ್ರಹ್ಮಾಂಡದ ಸಂಕೇತಗಳು ಬಂದಾಗ ಜನರು ಮಾಡುವ ಅತ್ಯಂತ ದೊಡ್ಡ ಹಾಗೂ ಅಪಾಯಕಾರಿ ತಪ್ಪು ಯಾವುದು ಗೊತ್ತೇ? ಬಹಳಷ್ಟು ಜನರು ಬ್ರಹ್ಮಾಂಡವು ನೀಡುವ ಇಂತಹ ಸ್ಪಷ್ಟವಾದ ಸಂಕೇತಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ಉದಾಹರಣೆಗೆ, ಬ್ರಹ್ಮಾಂಡವು ನಿಮಗೆ ಪದೇ ಪದೇ ಒಂದು ಅಪಾಯದ ಮುನ್ಸೂಚನೆಯನ್ನು ನೀಡುತ್ತಿರುತ್ತದೆ, ಆದರೆ ನೀವು ನಿಮ್ಮ ಹಠದಿಂದಲೋ ಅಥವಾ ಅಜ್ಞಾನದಿಂದಲೋ ಆ ಸಂಕೇತಗಳನ್ನು ಕಡೆಗಣಿಸುತ್ತೀರಿ. ಇದರಿಂದಾಗಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ, ತಪ್ಪು ಜನರೊಡನೆ ಸಂಬಂಧವನ್ನು ಬೆಳೆಸುತ್ತೀರಿ ಅಥವಾ ನಿಮಗೆ ಒಳಿತಾಗದ ಅವಕಾಶಗಳ ಹಿಂದೆ ಓಡುತ್ತೀರಿ. ಇವೆಲ್ಲವೂ ಮುಂದೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅಡೆತಡೆಗಳಾಗಿ ದುಃಖಕ್ಕೆ ಕಾರಣವಾಗುತ್ತವೆ. ಬ್ರಹ್ಮಾಂಡವು ಯಾವಾಗಲೂ ಮೊದಲು ಸಣ್ಣ ಸಣ್ಣ ಸಂಕೇತಗಳ ಮೂಲಕವೇ ನಮಗೆ ಎಚ್ಚರಿಕೆ ನೀಡುತ್ತದೆ. ನಾವು ಆ ಸಣ್ಣ ಸಂಕೇತಗಳನ್ನು ಕೇಳದೆ ಹೋದರೆ ಮುಂದೆ ಅದು ನಮಗೆ ನೋವಿನ ಮೂಲಕ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಸಲು ಶುರು ಮಾಡುತ್ತದೆ. ಹಾಗಾದರೆ ಬ್ರಹ್ಮಾಂಡದ ಸಂಕೇತಗಳು ಬಂದಾಗ ನಾವು ನಿಖರವಾಗಿ ಏನು ಮಾಡಬೇಕು? ಇದು ಇವತ್ತಿನ ಈ ವಿಡಿಯೋದ ಅತ್ಯಂತ ಪ್ರಮುಖವಾದ ಭಾಗವಾಗಿದೆ ಸ್ನೇಹಿತರೆ. ಬ್ರಹ್ಮಾಂಡದ ಸಂಕೇತಗಳು ನಿಮ್ಮ ಗಮನಕ್ಕೆ ಬಂದಾಗ ದಯವಿಟ್ಟು ನೀವು ಈ 5 ಪ್ರಮುಖ ಹೆಜ್ಜೆಗಳನ್ನು ಕಡ್ಡಾಯವಾಗಿ ಅನುಸರಿಸಲೇಬೇಕು. ಮೊದಲನೆಯ ಹೆಜ್ಜೆ, ಒಂದು ವಿರಾಮವನ್ನು ತೆಗೆದುಕೊಳ್ಳಿ. ಎಂದರೆ ನಿಮ್ಮ ದೈನಂದಿನ ಗಡಿಬಿಡಿಯಿಂದ ಸ್ವಲ್ಪ ಹೊರಬಂದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಅದೇ ಸಂಕೇತವು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಮರುಕಳಿಸುತ್ತಿದೆ ಎಂದರೆ ಅದರಲ್ಲಿ ಖಂಡಿತವಾಗಿಯೂ ಒಂದು ಅತಿಮುಖ್ಯವಾದ ಸಂದೇಶ ಅಡಗಿದೆ ಎಂದು ನೀವು ದೃಢವಾಗಿ ನಂಬಬೇಕು. ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದಾಗ ಮಾತ್ರ ಆ ಸಂದೇಶದ ನೈಜ ಅರ್ಥ ನಿಮಗೆ ತಿಳಿಯಲು ಸಾಧ್ಯ. ಎರಡನೆಯ ಹೆಜ್ಜೆ, ಸೂಕ್ಷ್ಮವಾಗಿ ಗಮನಿಸುವುದು. ಆ ಸಂಕೇತವು ಯಾವ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಬಳಿಗೆ ಬರುತ್ತಿದೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ಉದಾಹರಣೆಗೆ, ನೀವು ಯಾರನ್ನಾದರೂ ನೆನಪಿಸಿಕೊಳ್ಳುತ್ತಿದ್ದಾಗಲೇ 111 ಎಂಬ ಸಂಖ್ಯೆ ಕಾಣಿಸುತ್ತಿದೆಯೇ? ಅಥವಾ ನೀವು ಯಾವುದಾದರೂ ಒಂದು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಗೊಂದಲದಲ್ಲಿದ್ದಾಗ 2222 ಎಂಬ ಸಂಖ್ಯೆ ಕಾಣಿಸುತ್ತಿದೆಯೇ? ಆ ಘಟನೆಯ ಸಂದರ್ಭ ಹಾಗೂ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಅತ್ಯಗತ್ಯ. ಆ ಸಂದರ್ಭವೇ ನಿಮಗೆ ಆ ಸಂಕೇತದ ಅರ್ಥವನ್ನು ಬಿಡಿಸಿ ಹೇಳುತ್ತದೆ. ಮೂರನೆಯ ಹೆಜ್ಜೆ, ಬ್ರಹ್ಮಾಂಡವನ್ನು ನೇರವಾಗಿ ಪ್ರಶ್ನಿಸಿ. ಹೌದು ಸ್ನೇಹಿತರೆ, ನಿಮಗೆ ಯಾವುದಾದರೂ ಗೊಂದಲವಿದ್ದರೆ ನೀವು ಬ್ರಹ್ಮಾಂಡದೊಂದಿಗೆ ಮಾತನಾಡಬಹುದು. ಅತ್ಯಂತ ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ, ದಯವಿಟ್ಟು ನನಗೆ ಸ್ಪಷ್ಟವಾದ ಮಾರ್ಗದರ್ಶನವನ್ನು ನೀಡು ಎಂದು ಪ್ರಕೃತಿಯನ್ನು ಪ್ರಾರ್ಥಿಸಿ. ನೀವು ಶುದ್ಧ ಮನಸ್ಸಿನಿಂದ ಬ್ರಹ್ಮಾಂಡವನ್ನು ಕೇಳಿಕೊಂಡರೆ ಅದು ಖಂಡಿತವಾಗಿಯೂ ನಿಮಗೆ ಬೇರೊಂದು ರೂಪದಲ್ಲಿ ಸ್ಪಷ್ಟವಾದ ಉತ್ತರವನ್ನು ನೀಡಿಯೇ ತೀರುತ್ತದೆ. ನಾಲ್ಕನೆಯ ಹೆಜ್ಜೆ, ಸಣ್ಣದೊಂದು ಪ್ರಯತ್ನವನ್ನು ಶುರು ಮಾಡುವುದು. ಕೇವಲ ಸಂಕೇತಗಳು ಬಂದ ತಕ್ಷಣವೇ ಎಲ್ಲವೂ ಬದಲಾಗಿ ಬಿಡುವುದಿಲ್ಲ. ಬಹಳಷ್ಟು ಜನರು ಬ್ರಹ್ಮಾಂಡದ ಸಂಕೇತಗಳನ್ನು ನೋಡುತ್ತಾರೆ, ಅದು ಒಳ್ಳೆಯದೆಂದು ಖುಷಿಪಡುತ್ತಾರೆ, ಆದರೆ ಆ ದಿಕ್ಕಿನಲ್ಲಿ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ಬ್ರಹ್ಮಾಂಡವು ನಿಮಗೆ ಕೇವಲ ದಾರಿಯನ್ನು ಮಾತ್ರ ತೋರಿಸಬಲ್ಲದು, ಆದರೆ ಆ ದಾರಿಯಲ್ಲಿ ನಡೆಯಬೇಕಾದ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ಮದೇ ಆಗಿರುತ್ತದೆ. ಆದ್ದರಿಂದ ಸಂಕೇತ ಸಿಕ್ಕ ತಕ್ಷಣವೇ ನಿಮ್ಮ ಗುರಿಯ ಕಡೆಗೆ ಒಂದು ಸಣ್ಣ ಹೆಜ್ಜೆಯನ್ನಾದರೂ ಇಡುವುದನ್ನು ಮರೆಯಬೇಡಿ. ಐದನೆಯ ಹಾಗೂ ಕೊನೆಯ ಹೆಜ್ಜೆ, ಪ್ರಕ್ರಿಯೆಯ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡುವುದು.
ಬ್ರಹ್ಮಾಂಡದ ಯೋಜನೆಯ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳ ಅರ್ಥ ನಮಗೆ ತಕ್ಷಣಕ್ಕೆ ತಿಳಿಯುವುದಿಲ್ಲ. ನಮಗೆ ಅನ್ಯಾಯವಾಗುತ್ತಿದೆ ಎಂದೆನಿಸಬಹುದು. ಆದರೆ ಸಮಯ ಕಳೆದಂತೆ ಅಂದು ಆ ಘಟನೆ ನಡೆದಿದ್ದೇ ಒಳ್ಳೆಯದಾಯಿತು ಎಂದು ನಾವೇ ಅರಿತುಕೊಳ್ಳುತ್ತೇವೆ. ಆದ್ದರಿಂದ ಬ್ರಹ್ಮಾಂಡವು ನಮಗಾಗಿ ಹೆಣೆದಿರುವ ಸುಂದರವಾದ ಯೋಜನೆಯ ಮೇಲೆ ಹಾಗೂ ಆ ಕಾಲಚಕ್ರದ ಮೇಲೆ ನಿಮ್ಮ ಸಂಪೂರ್ಣ ನಂಬಿಕೆ ಇರಲಿ. ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಒಂದು ನೈಜ ಜೀವನದ ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಒಬ್ಬ ವ್ಯಕ್ತಿಯು ತನ್ನ ಪ್ರಸ್ತುತ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಸೇರಬೇಕೇ ಅಥವಾ ಬೇಡವೇ ಎಂಬ ತೀವ್ರವಾದ ಗೊಂದಲದಲ್ಲಿದ್ದನು. ಆತನಿಗೆ ತಾನು ಮಾಡುತ್ತಿರುವ ಕೆಲಸದಲ್ಲಿ ನೆಮ್ಮದಿ ಇರಲಿಲ್ಲ, ಆದರೆ ಹೊಸ ಕೆಲಸ ಹುಡುಕುವ ಧೈರ್ಯವೂ ಇರಲಿಲ್ಲ. ಆ ಮಾನಸಿಕ ತೊಳಲಾಟದ ಸಮಯದಲ್ಲಿ ಆತನಿಗೆ ಪದೇ ಪದೇ ಒಂದೇ ರೀತಿಯ ಸಂಕೇತಗಳು ಬರಲು ಶುರುವಾದವು. ಆತನಿಗೆ ನಿರಂತರವಾಗಿ 111 ಎಂಬ ಸಂಖ್ಯೆ ಕಾಣಿಸಿಕೊಳ್ಳುತ್ತಿತ್ತು. ಅದೇ ಸಮಯದಲ್ಲಿ ಆತನಿಗೆ ಹೊಸ ಉದ್ಯೋಗದ ಅವಕಾಶಗಳ ಬಗ್ಗೆ ಸ್ನೇಹಿತರಿಂದ ಕರೆಗಳು ಬರಲಾರಂಭಿಸಿದವು. ಆಕಸ್ಮಿಕವಾಗಿ ಪ್ರೇರಣಾದಾಯಕ ವಿಡಿಯೋಗಳು ಆತನ ಕಣ್ಣಿಗೆ ಬೀಳುತ್ತಿದ್ದವು. ಈ ಎಲ್ಲಾ ಸಂಕೇತಗಳನ್ನು ಆಳವಾಗಿ ಅರ್ಥಮಾಡಿಕೊಂಡ ಆ ವ್ಯಕ್ತಿಯು ಅಂತಿಮವಾಗಿ ತನ್ನ ಹಳೆಯ ಕೆಲಸವನ್ನು ಬಿಟ್ಟು ಹೊಸ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡನು. ಆ ಒಂದು ನಿರ್ಧಾರವು ಆತನ ಮುಂದಿನ ಜೀವನವನ್ನು ಸಂಪೂರ್ಣವಾಗಿ ಮತ್ತು ಅದ್ಭುತವಾಗಿ ಬದಲಾಯಿಸಿತು. ಒಂದು ವೇಳೆ ನಾವು ಬ್ರಹ್ಮಾಂಡದ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಲೇ ಹೋದರೆ ಏನಾಗುತ್ತದೆ? ನಾವು ಆ ಸಂಕೇತಗಳನ್ನು ಕಡೆಗಣಿಸಿದರೆ ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ನಾವು ತಪ್ಪು ದಾರಿಯಲ್ಲಿ ಸಾಗುವ ಸಾಧ್ಯತೆಗಳು ದ್ವಿಗುಣಗೊಳ್ಳುತ್ತವೆ. ಒಂದೇ ರೀತಿಯ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಎದುರಾಗುತ್ತವೆ. ಏಕೆಂದರೆ ನಾವು ಪಾಠವನ್ನು ಕಲಿಯುವವರೆಗೂ ಬ್ರಹ್ಮಾಂಡವು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರೀಕ್ಷೆಗಳನ್ನು ನೀಡುತ್ತಲೇ ಇರುತ್ತದೆ. ಅದು ನಮ್ಮೆಲ್ಲರ ಒಳಿತಿಗಾಗಿಯೇ ವಿನಃ ನಮ್ಮನ್ನು ಕಾಡಿಸುವ ಉದ್ದೇಶದಿಂದಲ್ಲ. ಹಾಗಾದರೆ ಈ ಬ್ರಹ್ಮಾಂಡದ ಜೊತೆಗಿನ ನಮ್ಮ ಸಂಪರ್ಕವನ್ನು ಇನ್ನಷ್ಟು ಗಾಢವಾಗಿ ಹಾಗೂ ಬಲವಾಗಿ ಕಟ್ಟಿಕೊಳ್ಳುವುದು ಹೇಗೆ? ಬ್ರಹ್ಮಾಂಡದ ಸಂಕೇತಗಳು ನಮಗೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ತಲುಪಬೇಕಾದರೆ ನಮ್ಮ ಹಾಗೂ ಪ್ರಕೃತಿಯ ನಡುವಿನ ಕೊಂಡಿ ಅತ್ಯಂತ ಬಲವಾಗಿರಬೇಕು. ಇದಕ್ಕಾಗಿ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಈ 5 ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲೇಬೇಕು. 1. ಪ್ರತಿನಿತ್ಯ ತಪ್ಪದೆ ಧ್ಯಾನವನ್ನು ಮಾಡಿ. ಧ್ಯಾನವು ನಮ್ಮ ಮನಸ್ಸಿನ ಅಲೆಗಳನ್ನು ಶಾಂತಗೊಳಿಸಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನು ಬೆಸೆಯುತ್ತದೆ. 2. ಕೃತಜ್ಞತಾ ಭಾವವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಬಳಿ ಇರುವುದಕ್ಕೆ, ನಿಮ್ಮ ಉಸಿರಿಗೆ, ನಿಮಗೆ ಸಿಕ್ಕಿರುವ ಪ್ರತಿಯೊಂದು ಸಣ್ಣ ಪುಟ್ಟ ಒಳಿತಿಗೂ ಬ್ರಹ್ಮಾಂಡಕ್ಕೆ ಪ್ರಾಮಾಣಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ. 3. ಮೌನವನ್ನು ಆಚರಿಸಿ. ದಿನದಲ್ಲಿ ಸ್ವಲ್ಪ ಸಮಯವಾದರೂ ಎಲ್ಲಾ ಗದ್ದಲಗಳಿಂದ ದೂರವಿದ್ದು ಮೌನವಾಗಿ ನಿಮ್ಮೊಂದಿಗೆ ನೀವು ಸಮಯ ಕಳೆಯಿರಿ. 4. ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಗಿಡಮರಗಳು, ಹರಿಯುವ ನೀರು ಮತ್ತು ಮುಕ್ತ ಆಕಾಶದ ಅಡಿಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವುದು ನಿಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ. 5. ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿರಿ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮ ಆಲೋಚನೆಗಳು ಶುದ್ಧವಾಗಿರಲಿ ಮತ್ತು ಸಕಾರಾತ್ಮಕವಾಗಿರಲಿ. ನಿಮ್ಮ ಮನಸ್ಸು ಕಾಡಿನ ಕೊಳದಂತೆ ಶಾಂತವಾಗಿದ್ದಾಗ ಮಾತ್ರ ಬ್ರಹ್ಮಾಂಡವು ಕಳುಹಿಸುವ ಸಂದೇಶಗಳು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಪ್ರತಿಫಲಿಸುತ್ತವೆ. ಇನ್ನು ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿಯಾದ ಸಲಹೆಯನ್ನು ನೀಡುತ್ತೇನೆ. ನಿಮ್ಮ ದೈನಂದಿನ ಜೀವನದಲ್ಲಿ ಒಂದು ಹೊಸ ಅಭ್ಯಾಸವನ್ನು ಇಂದೇ ಶುರು ಮಾಡಿ. ಅದನ್ನೇ ನಾವು ಸೈನ್ಸ್ ಜರ್ನಲ್ ಅಥವಾ ಸಂಕೇತಗಳ ದಿನಚರಿ ಎಂದು ಕರೆಯುತ್ತೇವೆ. ನಿಮಗೆ ಪ್ರತಿದಿನ ಯಾವೆಲ್ಲ ಸಂಕೇತಗಳು ಕಾಣಿಸಿಕೊಳ್ಳುತ್ತಿವೆ, ಅವು ಯಾವ ನಿರ್ದಿಷ್ಟ ಸಮಯದಲ್ಲಿ ಬಂದವು ಮತ್ತು ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದ ಆಲೋಚನೆಗಳೇನು ಎಂಬುದನ್ನು ತಪ್ಪದೆ ಒಂದು ಪುಸ್ತಕದಲ್ಲಿ ಬರೆದಿಡಿ. ಕೆಲವೇ ದಿನಗಳಲ್ಲಿ ಆ ಎಲ್ಲಾ ಸಂಕೇತಗಳ ನಡುವೆ ಇರುವ ಒಂದು ಅದ್ಭುತವಾದ ಕೊಂಡಿ ಅಥವಾ ಒಂದು ವಿಶಿಷ್ಟವಾದ ವಿನ್ಯಾಸವು ನಿಮಗೆ ಸ್ಪಷ್ಟವಾಗಿ ಗೋಚರಿಸಲು ಪ್ರಾರಂಭವಾಗುತ್ತದೆ. ಆ ವಿನ್ಯಾಸವೇ ನಿಮ್ಮ ಭವಿಷ್ಯದ ದಾರಿದೀಪವಾಗುತ್ತದೆ. ಸ್ನೇಹಿತರೆ, ಈ ಬ್ರಹ್ಮಾಂಡವು ಯಾವಾಗಲೂ ನಮ್ಮ ಹಿತೈಷಿಯಾಗಿ ನಮ್ಮೊಂದಿಗೆ ಇರುತ್ತದೆ. ಅದು ತಾಯಿಯ ಮಡಿಲಿನಂತೆ ನಮ್ಮನ್ನು ಕಾಯುತ್ತಿರುತ್ತದೆ. ಆದರೆ ನಾವು ಯಾವಾಗಲೂ ಆ ಪ್ರಕೃತಿಯ ಮಾತುಗಳನ್ನು ಆಲಿಸುವ ತಾಳ್ಮೆಯನ್ನು ಹಾಗೂ ಆಸಕ್ತಿಯನ್ನು ಹೊಂದಿರಬೇಕು. ಬ್ರಹ್ಮಾಂಡವು ನಿಮಗೆ ಪ್ರೀತಿಯಿಂದ ನೀಡುತ್ತಿರುವ ಆ ಅದ್ಭುತವಾದ ಸಂಕೇತಗಳನ್ನು ದಯವಿಟ್ಟು ಎಂದಿಗೂ ನಿರ್ಲಕ್ಷಿಸಬೇಡಿ. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಅದರ ಹಿಂದಿನ ಅರ್ಥವನ್ನು ಗ್ರಹಿಸಿ ಮತ್ತು ಆ ಮಾರ್ಗದಲ್ಲಿ ಧೈರ್ಯದಿಂದ ಮುನ್ನಡೆಯಲು ಸರಿಯಾದ ಕಾಯೋನ್ಮುಖರಾಗಿ. ಆಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಎಣಿಸಲಾಗದಷ್ಟು ಅದ್ಭುತವಾದ ಮತ್ತು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನೀವು ಕಣ್ಣಾರೆ ನೋಡುತ್ತೀರಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಕನ್ನಡ ವಿಚಾರಧಾರೆಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.